ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಮಗುವಿನೊಂದಿಗೆ ಬಹಳ ಹತ್ತಿರದಲ್ಲಿದ್ದು ನಗುತ್ತಾ ಮಾತನಾಡಿಸುತ್ತಾ ಮಗು ತನ್ನ ಹಸಿವನ್ನು ತೋರಿಸಿಕೊಳ್ಳುವಂತೆ ಪ್ರೇರೇಪಿಸಬೇಕು. ಸ್ತನ್ಯಪಾನ ಮಾಡಿಸುವಾಗ ಮಗು ಒಂದು ಬದಿಯಲ್ಲಿ ಸಂಪೂರ್ಣವಾಗಿ ಸ್ತನ್ಯಪಾನ ಮಾಡಿದ ಬಳಿಕ ಎದೆ ಹಾಲುಣಿಸಿದ ಮಕ್ಕಳಲ್ಲಿ ಬೇರೆ ಮಕ್ಕಳಿಗೆ ಹೋಲಿಸಿದಾಗ ಬುದ್ಧಿಮಟ್ಟ ಮತ್ತು ಒಳ್ಳೆಯ ನಡವಳಿಕೆ ಪ್ರಬಲವಾಗಿರುತ್ತವೆ. ತಾಯಿ ಮಗುವಿನ ಬಾಂಧವ್ಯವನ್ನು ಇನ್ನಷ್ಟು ಬೆಸೆಯುವ ಸ್ತನ್ಯಪಾನವನ್ನು ಸರಿಯಾದ ರೀತಿಯಲ್ಲಿ ಮಾಡಿಸಿ ಬೆಳವಣಿಗೆಗೆ ತಾಯಿ ಶ್ರಮಿಸುತ್ತಾಳೆ. ತಾಯಿ ತನ್ನ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಇರುವ ಪ್ರತಿ ಹೆಜ್ಜೆಯಲ್ಲೂ ಸರ್ಕಾರದ ಇಂತಹ ಯೋಜನೆಗಳು ಸಹಕಾರಿಯಾಗಿವೆ. ಶಿಶುವಿನ ಜನನವಾದ ತಕ್ಷಣವೇ ನವಜಾತ ಶಿಶು ಆರೈಕೆ ಯೋಜನೆಯ ಲಾಭ ಪಡೆಯಬೇಕು. ಮಗು ಹುಟ್ಟಿದ 1 ಗಂಟೆಯ ಒಳಗೆ ಎದೆ ಹಾಲು ಉಣಿಸಲು ತಾಯಿಗೆ ಉತ್ತೇಜನ ನೀಡಬೇಕು. ಜೇನುತುಪ್ಪ, ಮೇಕೆ ಅಥವಾ ಹಸುವಿನ ಹಾಲು, ನೀರು, ಸಕ್ಕರೆ ನೀರು ಇತ್ಯಾದಿಗಳನ್ನು ನೀಡಲೇಬಾರದು. ಇದರಿಂದ ಮಗುವಿಗೆ ಸೋಂಕಾಗುವ ಸಾಧ್ಯತೆ ಇದೆ. ಮಗು ಅತ್ತಾಗಲೆಲ್ಲ ಅಲ್ಲದೆ ಪ್ರತಿ 2 ಗಂಟೆಗೊಮ್ಮೆ ರಾತ್ರಿಯ ಹೊತ್ತಿನಲ್ಲೂ ಸಹ ಎದೆ ಹಾಲು ಕುಡಿಸಬೇಕು. ಮಗು ಹುಟ್ಟಿದ 24 ಪ್ರಸೂತಿಯನ್ನು ಸಮೀಪದ ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಸಾಂಸ್ಥಿಕ ಹೆರಿಗೆ ಮಾಡಿಸುವುದು ಸೂಕ್ತ. ಆಸ್ಪತ್ರೆಯಲ್ಲಿ ಹೆರಿಗೆಯಾದ ನಂತರ ಮಗು ಮತ್ತು ಬಾಣಂತಿ ಮನೆಗೆ ಹಿಂದಿರುಗಿದ ಮೇಲೆ ಮನೆಯನ್ನು ಶುಚಿಯಾಗಿಡಬೇಕು. ಅಲ್ಲದೆ ಅವರು ತೊಡುವ ಬಟ್ಟೆಗಳನ್ನು ಶುಭ್ರವಾಗಿ ಒಗೆದು ಬಳಸಿದ ಕ್ಷಣದಿಂದ ಇಟ್ಟುಕೊಳ್ಳಬೇಕು. ಮಗು ಹುಟ್ಟಿದ 1 ಗಂಟೆಯವರೆಗೆ ತಾಯಿಯ ಎದೆ ಹಾಲು ಉಣಿಸಲು ತಾಯಿಗೆ ಸಹಾಯದ ಜೊತೆಗೆ ಉತ್ತೇಜನ ಮಗುವಿಗೆ ನವಜಾತ ಶಿಶುವಿಗೆ ಅಥವಾ ಹಸುವಿನ ಹಾಲು, ನೀರು. ಸರ್ ಒಂದು ಎಲ್ಲಿ ಮಿಸ್ಗೆ ಬರೀ ಪಟ್ಟಣ ಪ್ಲೀಸ್ ನೋಡಿ ಮಗದ ಮೇಲೆ ಏನಾದ್ರು ಪಕ್ಷ ಬರ್ತದೆ ಗಂಡ ಬರುತ್ತೆ ಸರ್ ಬರೀ 5 ದಿನ ಕಾಂಪೋಸ್ಟ್ ಈ ವರ್ಷ ಇದೆ ಸರ್ ಮಿಸ್ಸಿಂಗ್ ಇದೆ. Code ping. Essential. Second floor. Dr. Nikhil. Code ping. Second floor. Essential. All code ping teams active. Essential. Second floor. Dr. Nikhil. ಸರ್ ಅದೊಂದು ನೆಗೈತೆ ನೋಡು ಬರೀ ಸರ್ ಅದೇ ಫೆಬ್ರವರಿಯಲ್ಲಿ ನೋಡು ಇಲ್ಲಿ ಪೇಮೆಂಟ್ ಬಿಡ್ರಿ ಸರ್.
ಏನಾಗಿದೆ ಏನು ಮಗು ಹುಷಾರಿಲ್ವಾ? ಬನ್ನಿ ಒಳಗಡೆ ನಾನು ಡಾಕ್ಟ್ರ ಮಗುನ ನೋಡ್ತೀನಿ. ಮಗುನ ಪರೀಕ್ಷೆ ಮಾಡಿ ಕೊಡ್ತೀವಿ. ಹಾಸಿದ್ದಾರೆ ಟ್ಯಾಗ್ ನೋಡ್ರಿ ಸರ್, ಟ್ಯಾಗ್ ಆಯ್ತಾ? ಅದೇ ಬೇಬಿ ಅಲ್ಲ? ಸರಿ ಮಗು ಚೆನ್ನಾಗೈತಮ್ಮ. ಕೋಡ್ ಪಿನ್ ಕ್ಲಿಯರ್ ಮಾಡ್ರಿ. ಮಗು ಜೊತೆನೇ ಇರಬೇಕು, ಎಲ್ಲೂ ಬಿಟ್ಟು ಹೋಗ್ಬಾರ್ದು. ಮಗು ಚೆನ್ನಾಗೈತಿ, ಏನ್ ತಲೆ ಕೆಡಿಸ್ಬೇಕು. ಈ ಸಲ ಆಗಿ ಮಗು ಒಳ್ಳೇದದ, ಗುಡ್ ವರ್ಕ್. ಬಟ್ ಮುಂದಿನ ಸಲ ಹಿಂಗೆ ಆಗ್ಲಾರ್ದ ನೋಡ್ಕೊಳ್ರಿ. ಕೋಡ್ ಪಿನ್ ಕ್ಲಿಯರ್ ಮಾಡಿ. ಕ್ಲಿಯರ್, ಕೋಡ್ ಪಿನ್ ಕ್ಲಿಯರ್, ಕೋಡ್ ಪಿನ್ ಕ್ಲಿಯರ್. ಒಂದು ಅಫೆಕ್ಟ್ ಆಗಿತ್ತು, ಅದು ಮಗುವಿಗೆ ಸಿಕ್ಕಿದೆ, ನೋಡಿದ್ದೀವಿ. ಮಗು ಚೆನ್ನಾಗೈತೆ, ತಾಯಿ ಕಡೆ ಒಪ್ಸಿದ್ದೀವಿ. ಅವರೊಬ್ಬರು ಇವರು ಸಸ್ಪಿಷಿಯಸ್ ಸಿಕ್ಕಿದ್ದಾರೆ. ನೀವು ಅದೇನು ಫಾರ್ಮಾಲಿಟಿ ಇದೆ ಕಂಪ್ಲೀಟ್ ಮಾಡ್ಕೊಂಡು